ಇತ್ತೀಚೆಗೆ ಬಿಡದಿ ಟೌನ್ಶಿಪ್ ಹಗರಣ ಸರ್ಕಾರನೇ ನೇರವಾಗಿ ಹಗರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಮಾಧ್ಯಮದಲ್ಲೂ ಕೂಡ ನೋಡಿದ್ದೀವಿ. ಹಾಗೂ ನಾವು ವೈಯಕ್ತಿಕವಾಗೂ ಕೂಡ ಸ್ಥಳಕ್ಕೆ ಭೇಟಿ ಮಾಡಿ ನೋಡಿದ್ದೀವಿ. ಇದರಲ್ಲಿ ಏನಿದೆ ಅಂತ ಇಡೀ ರಾಜ್ಯದ ಎಲ್ಲ ಜನಕ್ಕೂ ಕೂಡ ಗೊತ್ತಾಗಿದೆ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ರೈತನ್ನೇ ತುಳಿತಕ್ಕಂಥ ಕೆಲಸವನ್ನು ಎಲ್ಲ ಸರ್ಕಾರಗಳು ಕೂಡ ಮಾಡ್ಕೊಂಬಂದಿದೆ. ಇವತ್ತು ಅದು ಅತ್ಯಂತ ಪೀಕ್ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ತುಂಬ ಅತ್ಯಂತ ಉನ್ನತ ಮಟ್ಟದಲ್ಲಿ ಈ ಹಗರಣಗಳು ನಡೀತಾ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಅಲ್ಲಿ ಎಲ್ಲ ರೈತರೇ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಫಲವತ್ತಾದ ಭೂಮಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಮೇನ್ ಉಪಮುಖ್ಯಮಂತ್ರಿಗಳೇ ಇದರ ರೂವಾರಿ ಹೇಳ್ತಾ ಇದ್ದಾರೆ. ಅಲ್ಲಿ ವಸ್ತುಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅತ್ಯಂತ ಫಲಭರಿತವಾದಂಥ ತೋಟಗಳಿದ್ದಾವೆ, ಭೂಮಿ ಇದೆ, ಬೆಳೆ ಬೆಳೀತಾ ಇದ್ದಾರೆ. ಎಲ್ಲ ರೈತರುಗಳು ಕೂಡ ಅದನ್ನೇ ನಂಬ್ಕೊಂಡಿದ್ದಾರೆ. ನೂರಾರು ಜನ ಉತ್ತರ ಕರ್ನಾಟಕದಿಂದ ಬಂದು ಕೂಡ ಅಲ್ಲಿ ಒಂದು ದಿನಗೂಲಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೀವನ ಎಲ್ಲ ಏನಾಗುತ್ತೆ ಅನ್ನೋದು ಕೂಡ ನಮಗೆ ನಿಜಕ್ಕೂ ಕೂಡ ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ ಜನ. ಆಮೇಲೆ ಅಲ್ಲಿ ರೈತರು ಪ್ರತಿಭಟನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಜಮೀನು ಬಿಡಲ್ಲ ನಾವು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ದೌರ್ಜನ್ಯದ ಪರಮಾವಧಿ ಅಂತ. ಇದ್ರ ಬಗ್ಗೆ ಸರ್ಕಾರದ ಯಾವ ಸಚಿವರು ಕೂಡ ಮಾತಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ತಪ್ಪು ಅಂತಲೂ ಮಾತಾಡ್ತಾ ಇಲ್ಲ ಸರ್ಕಾರ ನಾವು ಮಾಡ್ತೀವಿ ಅಂತ ಸಮರ್ಥನೆಯೂ ಕೂಡ ಮಾತಾಡ್ಕೊತಾ ಇಲ್ಲ. ಎಲ್ಲ ಅವ್ರವ್ರ ಇಲಾಖೆಯಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಈ ಹಗರಣದಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಇವರು ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಇದು ಕುಮಾರಸ್ವಾಮಿಯವರೇ ಇದನ್ನು ಮೂಲ ಕಾರಣಕರ್ತರು ಅಂತ. ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಾನು ಪ್ರಾರಂಭ ಮಾಡಿದೆ, ರೈತರು ವಿರೋಧ ಮಾಡಿದ್ರು ಕೈ ಬಿಟ್ಟಿದ್ದೀನಿ. ಈಗಲೂ ರೈತರು ವಿರೋಧ ಮಾಡ್ತಾಯಿದ್ದಾರೆ, ಕೈ ಬಿಡಿ. ಮತ್ತು ವಿರೋಧ ಪಕ್ಷ ಇವತ್ತು ಐತೋ ಇಲ್ವೋ ಯಾರಿಗೂ ಕೂಡ ಗೊತ್ತಿಲ್ಲ. ವಿರೋಧ ಪಕ್ಷದವರು ಇದ್ರ ಬಗ್ಗೆ ಮಾತುವಾಡಿಲ್ಲ. ಮತ್ತು ನೀಟ್ ಪರೀಕ್ಷೆ ಆದಂಥ ಒಂದು ಇದ್ರ ಬಗ್ಗೆನೂ ಕೂಡ ಖಂಡಿತ ಸರ್ ಕೈ ಬಿಡಬೇಕು. ಇದು ಸರ್ಕಾರ ಕೈ ಬಿಡಬೇಕು ಅಂತ ಇವತ್ತು ಘೋಷಣೆ ಮಾಡಬೇಕಾಗಿತ್ತು ಸರ್ಕಾರ. ಆದರೆ ಸರ್ಕಾರ ಘೋಷಣೆ ಮಾಡ್ತಾಯಿಲ್ಲ. ನಮ್ಮದು ಒಂದೇ ಸರ್, ಸಂಯುಕ್ತ ಜನತಾದಳದ ಬೇಡಿಕೆ ಮತ್ತು ರೈತರ ಪರವಾಗಿ ಒಂದು ಬೇಡಿಕೆ ಏನು ಅಂದರೆ, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಇಲ್ಲಾಂದರೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಇವರಿಬ್ಬರೂ ಮಾಡಲಿಲ್ಲ ಅಂದರೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ಈ ಏನು ಗೆಜೆಟ್ ಇದೆ ಇದನ್ನು ಸ್ಕ್ವಾಶ್ ಮಾಡೋ ಮೂಲಕ ರೈತರು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ನ್ಯಾಯಾಂಗನೂ ಇದನ್ನು ಜವಾಬ್ದಾರಿ ತಗೊಂಡು ಮಾಡಲಿಲ್ಲ ಅಂದರೆ ಬೀದಿಗಿಳಿದು ನಾವು ಕೂಡ ರೈತರ ಜೊತೆಯಲ್ಲಿ ಹೋರಾಟವನ್ನು ಮಾಡ್ತೀವಿ.